ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಅಂಗಿ ಪ್ಯಾಂಟ್ ಹರಿದರೂ ಕೈಯಲ್ಲಿ ಒಂದು ಪುಸ್ತಕವಿರಬೇಕು. ಡಾಕ್ಟರ್ ಆನಂದ್ ಪಾಂಡುರಂಗಿ, ಡಾಕ್ಟರ್ ಎಂಬಿ ದಿಲ್ಶಾದ್ ಶಿಕ್ಷಣ ಮತ್ತು ಸೇವಾ ಸಮಿತಿ ಧಾರವಾಡ ಇವರು ರಂಗಾಯಣ ಸಮುಚ್ಚ ಭವನದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಎಂಬಿ ದಿಲ್ಶಾದ್ ಅವರ 71ನೇ ಜನ್ಮದಿನೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಶಿಕ್ಷಕ ಎಂಬ ವಿಷಯದ ಕುರಿತು ಉಪನ್ಯಾಸ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ನಾಡಿನ ಖ್ಯಾತ ಮನೋವೈಜ್ಞಾನರಾದ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಗಿಡಕ್ಕೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ, ಡಾಕ್ಟರ್ ಎಂಬಿ ದಿಲ್ಶಾದ್ ಅವರು ನಾಡಿನ ಖ್ಯಾತ ವಾಗ್ಮಿ ಹಾಗೂ ಶ್ರೇಷ್ಠ ಶಿಕ್ಷಕರಾಗಿದ್ದರು. ಸತತ ಅಧ್ಯಯನಶೀಲರಾಗಿ ಹೊಸದಾಗಿ ಹುಡುಕಿ ನಾಡಿಗೆ ಸಮರ್ಪಿಸಬೇಕೆಂಬ ಸದಭಿರುಚಿ ಉಳ್ಳವರಾಗಿದ್ದರು. ಸಮಯದ ಸದುಪಯೋಗ ಪಡಿಸಿಕೊಳ್ಳುವ ಇತರರಿಗೆ ಮಾದರಿ ವ್ಯಕ್ತಿಯಾಗಿ ಧನಿವಿಲ್ಲದೆ ದುಡಿಮೆರಾಗಿದ್ದರು. ವಿದ್ಯಾರ್ಥಿಗಳು ಅವರ ಆದರ್ಶವನ್ನು ಪಾಲಿಸಬೇಕು. ಉಡುವ ಅಂಗಿ ಪ್ಯಾಂಟು ಹರಿದರೂ ಸರಿ, ಕೈಯಲ್ಲಿ ಒಂದು ಪುಸ್ತಕವಿರಬೇಕು. ಆದರೆ ಇಂದಿನ ಯುವ ಪೀಳಿಗೆ ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಅಂಗಿ ಪ್ಯಾಂಟು ಹರಿದರೆ ಸರಿ ಎನ್ನುತ್ತಾರೆ. ವಿದ್ಯಾರ್ಥಿಗಳ ಜೀವನ ಬಹಳ ಅಮೂಲ್ಯವಾದದ್ದು, ಅಂಥ ಸಮಯವನ್ನು ಹಾಳು ಮಾಡಬಾರದು ಅಂತ ಕರೆ ನೀಡಿದರು. ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸದಾಶಿವ ಮರ್ಜಿ, ನಿವೃತ್ತ ಜಂಟಿ ಕಾರ್ಯದರ್ಶಿರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಲಾಖೆ ಧಾರವಾಡ ಮಾತನಾಡುತ್ತಾ, ಎಂಬಿ ದಿಲ್ಶಾದ್ ಅವರೊಂದಿಗೆ ಕಳೆದ 10 ಅನುಭವಗಳನ್ನು ಸಭೆಗೆ ಹಂಚಿಕೊಂಡರು. ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದ ಡಾಕ್ಟರ್ ಪ್ರಕಾಶ್ ಎನ್ ಸಿದ್ದಕ್ಲವರ್, ಪ್ರಾಚಾರ್ಯರು, ವನಿತಾ ಶಿಕ್ಷಣ ತರಬೇತಿ ಸಂಸ್ಥೆ ಧಾರವಾಡ ಇವರು ಶಿಕ್ಷಣ ಮತ್ತು ಶಿಕ್ಷಕ ಎಂಬ ವಿಷಯ ಕುರಿತು ತಮ್ಮ ವಿಚಾರವನ್ನು ಮಂಡಿಸಿದರು. ಶ್ರೀ ಎಂ ಖಾಜಿ, ನಿವೃತ್ತ ಅಪರ ನಿರ್ದೇಶಕರು, ರೇಷ್ಮೆ ಇಲಾಖೆ ಬೆಂಗಳೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಜೆ.ಡಿ. ಶಿಂದೆ, ಡಾಕ್ಟರ್ ಎನ್.ಎಂ. ಮಕಾಂದಾರ್, ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಅಂಜುಮನ್ ಮಹಾವಿದ್ಯಾಲಯ ಧಾರವಾಡ ವಿದ್ಯಾರ್ಥಿಗಳು ಮತ್ತು ಆಹ್ವಾನಿತರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಮೌಲಾನಾ ಮುಜೀಬ್ ಕುರಾನ್ ಪಠಿಸಿದರು. ವನಿತಾ ಡಿ.ಎಡ್ ಕಾಲೇಜಿನ ವಿದ್ಯಾರ್ಥಿಗಳು NSS ಗೀತೆ ಹಾಡಿದರು. ಶ್ರೀಮತಿ ಅಫ್ರೀನ್ ಎ ಶೇಖ್ ಸ್ವಾಗತಿಸಿದರು. ಶ್ರೀ ಜೆ.ಬಿ. ದಿಲ್ಶಾದ್ ಅವರು ಸಂಸ್ಥೆಯ ದೇಹ ಉದ್ದೇಶಗಳನ್ನು ವ್ಯಕ್ತಪಡಿಸಿದರು. ಶ್ರೀ KS ಬಂಗಾರಿ ವಾರ್ಷಿಕ ವರದಿ ಓದಿದರು. ಶ್ರೀಮತಿ ಬರಂಗೌಡರು ಕಾರ್ಯಕ್ರಮ ನಿರೂಪಿಸಿದರು ಹಾಗೂ ಶ್ರೀ ಮುತ್ತಿಗೆ ವಂದಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ನೆರವೇರಿತು. ಶ್ರೀ ನಾಯಕ್, ಶ್ರೀಮತಿ ಸೀತಮ್ಮ, JK ಸಾಮ್ರಾಣಿ, SK ರಂಗನ್ನವರ್, ಶ್ರೀಮತಿ B ಶಕುಂತಲಾ, ಶ್ರೀ SA ಚನ್ನವೀರಗೌಡರು, ಶ್ರೀಮತಿ SD ರೊಟ್ಟೆನವರ್ ಸನ್ಮಾನಿಸಲಾಯಿತು. ಜೊತೆಗೆ ಡಾಕ್ಟರ್ ಮಹರ್ ಅಫ್ರೋಜ್ ಕಾಟೇವಾಡಿ, ಡಾಕ್ಟರ್ ಪ್ರಕಾಶ್ ಸಿದ್ದಕ್ನವರ್, ಡಾಕ್ಟರ್ ಜ್ಯೋತಿ ದೊಡ್ಮನಿ ಹಾಗೂ ಡಾಕ್ಟರ್ ಖಲೀಲ್ ಅಹಮದ್ ಜೆ ದಿಲ್ಶಾದ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಕಾರ್ಯಕ್ರಮವನ್ನು ಶ್ರೀಮತಿ ರಜಿಯಾ ಶೌಕತ್ ಅಲಿ ದರೂರ್, ಶ್ರೀಮತಿ ಶ್ರೀ ಮೊಹಮ್ಮದ್ ರಫೀಕ್ B ದಿಲ್ಶಾದ್, ಶ್ರೀಮತಿ ಜರೀನಾ ಬೇಗಂ ಹುಂಡೇಕರ್, ಶ್ರೀಮತಿ ಉಜ್ಮಾ ಅಫ್ರೀನ್ ಹಾಗೂ ಡಾಕ್ಟರ್ MB ನಲವತ್ತಾಡ್ ನಡೆಸಿಕೊಟ್ಟರು. मेहमान यहाँ पर आए हैं, किस्मत हमारी है. मेहमान यहाँ पर आए हैं, किस्मत हमारी है. I extend a warm welcome to all those gathered here to celebrate the 71st birth anniversary of Dr. M.B. Dilshad. On behalf of the foundation and on my own behalf, I heartily welcome the president of this function, Shri M. Kazi sir, retired additional director, Sericulture Department, Bangalore. I request president of the foundation, Shri J.B. Dilshad sir, to welcome them. I also express my heartfelt gratitude to the famous psychiatrist Dr. Anand Pandurangi sir, who is going to inaugurate the program. Welcome sir. One more person. Reporting, advocating and monitoring. He was a visionary and futuristic and example to all the community and all the people.